ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಬ್ಲಾಗ್ ಮಾಡೋದು ಪ್ಲ್ಯಾನೇ ಇದ್ದಿಲ್ಲ. ಬಟ್ ನನಗೆ ಇಂಡಿಯಾದಿಂದ ಒಂದು ಪಾರ್ಸಲ್ ಬಂತು, ನಮ್ಮ ಅಕ್ಕ ಕಳಿಸಿದ್ದು. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಏನೇನು ಬಂದಿದೆ ಅಂತ ನಿಮಗೂ ತೋರಿಸೋಣ ಅಂತ. ಇದು 14th ಕಳಿಸಿದ್ದು, ಬಟ್ ಇವತ್ತು ಲೆಟ್ ಮಿ ಸಿ, ಇವತ್ತು Jan 19th ಆಯಿತಾ. ಬಂದು ಒಂದು ಪಾರ್ಸಲ್ ಎಷ್ಟೊತ್ತಿಗೆ ಒಂದು 10-15 ಮಿನಿಟ್ಸ್ ಆಯಿತು ಬಂದು. ನಾನು ಊಟ ಮಾಡ್ತಾಯಿದ್ದೆ, ಹಾಗಾಗಿ ನಾನು ಅಂದ್ಕೊಂಡೆ ಇದನ್ನು ತೋರಿಸೋಣ ಅಂತ. ಸೊ ಲೆಟ್ಸ್ ಬಿಗಿನ್ ದಿಸ್ ಆಯಿತಾ. ನೀವೆಲ್ಲ ಹೇಗಿದ್ದೀರಾ? ನಂಗೆ ಗೊತ್ತು, ಆ್ಯಕ್ಚುಲಿ ನಾನು ನೋಡ್ತಾ ಇದ್ದೀನಲ್ಲ, ವ್ಯೂಸ್ ಅಂದರೆ ಎಷ್ಟೊಂದು ಬರ್ತಿದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ. ನಾನು ಅನಾಲಿಟಿಕ್ಸ್ ನೋಡಿದಾಗ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ನೋಡ್ತಾ ಇದ್ದೀರಾ. ಬಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೂ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಇವಾಗ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅದನ್ನ ತೋರಿಸೋಣ. ಎಷ್ಟೊಂದು ಇವ್ರು ಹಾಕಿರ್ತಾರಲ್ಲ, ಹೆಂಗೆ ಓಪನ್ ಮಾಡಲಿ ಅಲ್ವಾ? ಸಿಗ್ತೀನಿ ಬೇಗ, ಇದನ್ನೆಲ್ಲ ಓಪನ್ ಮಾಡ್ತೀನಿ ಆಯಿತಾ. ಸೊ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಏನಿದೆ ಇಲ್ಲಿ ಅಂತ, ಸಿ ಆಯಿತಾ. ಏನಿದು ಅಂತ ನನಗೆ ಗೊತ್ತಾಗ್ತಿಲ್ಲಲ್ಲ. ಇದು ಓಕೆ ಹೋಲ್ಡ್ ಆನ್. ಇದೇನು ಗೊತ್ತಾ, ನಿಮಗೆ ಐಡಿಯಾನೂ ಇರೋಲ್ಲ ಇದೇನು ಅಂತ. ಸೊ ಇದು ಡ್ರೈ ಫ್ರೂಟ್ಸ್ದು ಲಡ್ಡು. ಎಷ್ಟು ಚೆನ್ನಾಗಿ ಅಂದರೆ, ಬಾಕ್ಸ್ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡುಗೆ ಅಂತ ತೊಗೊಂಡು ಮನೇಲಿ ಮಾಡಿರೋದು. ಸೊ ಥ್ಯಾಂಕ್ ಯು ಸುಮನ ಆಂಟಿ, ಮತ್ತು ಥ್ಯಾಂಕ್ ಯು ರಾಜಿ ಆಂಟಿ, ನಮ್ಮ ಅಕ್ಕಂಗೆ, ಮತ್ತು ಯಾರ್ಯಾರು ಹೆಲ್ಪ್ ಮಾಡಿರಲ್ಲ ಇದು ಲಡ್ಡು ಮಾಡೋಕ್ಕೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಇದು ಏನು ಅಂತ ಗೊತ್ತಿಲ್ಲ, ಬ್ಲ್ಯಾಕ್ ಕಲರ್ದು. ಸೊ ನೋಡೋಣ ಆಮೇಲೆ. ಓಕೆ, ಸೈಡಿಗೆ ಇಡ್ತೀನಿ, ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಇದು ಚೀಸ್ ರಾಮೆನ್, ಕೊರಿಯನ್ ಸ್ಟೈಲ್. ನಂಗೆ ಈ ಥರ ತುಂಬ ಇಷ್ಟ. ಸೊ ಈ ಥರ ಸ್ನ್ಯಾಕ್ಸ್ ಕಳಿಸಿದ್ದಾರೆ, ಇನ್ಸ್ಟೆಂಟ್ ನೂಡಲ್ಸ್ ಎಲ್ಲ ಬ್ಯಾಂಗ್ಳೂರಿಂದು. ಏನೋ ಒಂದು ಓಪನ್ ಆಗಿದೆ, ಯಾವುದು ಅಂತ ನೋಡಬೇಕು. ಇದು ಕಾಂತಿ ಸ್ವೀಟ್ಸ್ದು ಮೋತಿಚೂರ್ ಲಡ್ಡು, ವಿಚ್ ಇಸ್ ಮೈ ಫೇವ್ರೆಟ್. ನನಗೆ ಸ್ವೀಟ್ ಟೂತ್ ಇಲ್ಲ ಅಂದರೂ ನಂಗೆ ತುಂಬ ಇಷ್ಟ. ಅದಾದಮೇಲೆ ಏನು ಓಪನ್ ಆಗಿದೆ ಅಂತಂದರೆ ಸ್ಯಾಡ್. ಕಾಂತಿ ಸ್ವೀಟ್ಸಲ್ಲಿ ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಈ ಥರ ಸಿಗುತ್ತಲ್ಲ, ಫ್ರೈಡ್ ಅನಿಸುತ್ತೆ ಇದು. ಸಖತ್ತಾಗಿರುತ್ತೆ, ಬಟ್ ಸ್ವಲ್ಪ ಒಡೆದೋಗಿದೆ. ಫಸ್ಟ್ ಟೈಮ್ ಈ ಥರ ಆಗಿರೋದು ನನಗೆ. ಯೂಶ್ವಲಿ ಬೇರೆ ಥರ ಬಾಕ್ಸಲ್ಲಿ ಬರ್ತಿತ್ತು, ಅವರೆಕಾಳು ಸೀಸನ್ ಇದ್ದಾಗ ಕಳಿಸ್ತಾರೆ ನಮ್ಮ ಮನೆಯಲ್ಲಿ ಅದು. ಸೊ ಇಟ್ಸ್ ಓಕೆ, ನಾನು ಬೇರೆದ್ರಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊತೀನಿ ಆಯಿತಾ. ಸೊ ಮತ್ತು ಇದೇನಿದು, ಗಾನ್ ಮ್ಯಾಡ್ದು ಕಾಫಿ ಫಿಲ್ ಅಂತೆ, ಬೈಟ್ ಸೈಜ್ಡ್ ಮ್ಯಾಡ್ನೆಸ್. ಈ ಥರ ಒಂದು 4 ಕಳಿಸ್ಯಾಳ ನಮ್ಮಕ್ಕ. ಬೇಕ್ಡ್ ಅಂತ ಇದು. ಯಾರಿಗಾದರೂ ಇಷ್ಟ ಇದ್ದರೆ ಪ್ಲೀಸ್ ತೊಗೊಳ್ಳಿ. ಆ್ಯಂಡ್ MTRದು ಡೋಕ್ಲಾದು ನಂಗೆ ತುಂಬ ಇಷ್ಟ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ನಮ್ಮ ಡ್ಯಾಡಿಗೆ, ಆಮೇಲೆ ನಮ್ಮ ಅಕ್ಕಂಗೆ, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ದೊಡ್ಡಮ್ಮ, ಯಾರ್ಯಾರು ನನಗೆ ಈ ಒಂದು ಯಾವಾಗಲೂ ನನಗೋಸ್ಕರ ಮಾಡಿ ಕಳಿಸ್ತಿರಲ್ಲ, ವೆರಿ ವೆರಿ ಗ್ರೇಟ್ಫುಲ್. ತುಂಬ ಲಕ್ಕಿ ನಾನು. ಆಮೇಲೆ ಕ್ಲೀನ್ ಮಾಡಬೇಕು, ಚಲ್ಲಿದೆ. ಆಮೇಲೆ ಚಿಲ್ಲಿ ಪೀನಟ್ ತೇಚಾ ಚಟ್ನಿ, ಕಿಸಾನ್ದು ಹೊಸಾದು ಅನ್ಸುತ್ತಿದ್ದು, ಯಮ್ಮಿ. ಆಮೇಲೆ ನೀವು ಅಂದ್ಕೊತಿರ್ತಾರೆ ಏನು ಇವಳೇನು ಇಷ್ಟೊಂದು ಸ್ನ್ಯಾಕ್ಸ್ ತಿಂತಾಳ ಅಂತ. ನಾನು ಇದನ್ನು ತೊಗೊಂಡು ಒಟ್ಟು ಎಕ್ಸ್ಪೈರಿ ಮುಂಚೆ ತಿಂತೀನಿ ಆಯಿತಾ, ಭಾಳ ಸ್ಲೋ ಆಗಿ ತಿಂತೀನಿ. ಸೊ ಇದು ಗಾನ್ ಮಾಡ್ದಾಗೇನು ಕಾಫಿ ಸ್ಟಿಕ್ಸ್, ಇದು ಸಖತ್ತಾಗಿರುತ್ತೆ, ಬೇಕಾದ್ರೆ ಟ್ರೈ ಮಾಡ್ಬೋದು ನೀವು. ಈ ಥರದ್ದು 2. ಮತ್ತು ಇದು ಸ್ಪೈಸಿ ಇನ್ಸ್ಟೆಂಟ್ ನೂಡಲ್ಸ್ ರಾಮೆನ್, ಎಲ್ಲ ರಾಮೆನ್ ಕಳಿಸಿರೋದು ಕೊರಿಯನ್ದು. ಇದೆಲ್ಲ ಒಂದು ಎಷ್ಟು ಕಳಿಸಿರೋ ಗೊತ್ತಾ, ಈಗಲೇ ನನ್ನ ಕಣ್ಣಿಗೆ ಒಂದು 5 ಕಾಣಿಸ್ತು. ಆಮೇಲೆ
ಇನ್ನೇನು ಕಳಿಸ್ಯಾರೆ. ನನ್ನ ಫೇವ್ರೆಟ್ ಆಯಿತಾ ಇದು ಪೆರಿ ಪೆರಿನೋ ಬಟ್ ನಂಗೆ ಗೊತ್ತಿಲ್ಲ. ಪೆರಿ ನಂಗೆ ತುಂಬ ಇಷ್ಟ. ಐ ಗೆಸ್ ಪೆರಿ ಏನಾದರೂ ಕರ್ಕೊಬೋದು. ನನಗಂತೂ ಪೆರಿ ಅಂತಲೇ ನನಗೆ ಗೊತ್ತಿರೋದು. ಸೊ ಈ ಥರದ್ದು 2 ಕಳಿಸಿರೋದು. ಬೇಗ ಖಾಲಿ ಆಗುತ್ತೆ ಬಿಕಾಸ್ ನಾನು ಏನೇ ಇವಾಗ ಆ ಇಂಗ್ಲೀಷ್ ಮಫಿನ್ಸ್ ಬರುತ್ತಲ್ಲ, ಅದರಲ್ಲಿ ಬೆಣ್ಣೆ ಹಚ್ಚಿ ಕ್ಲೀನಾಗಿ ಇದನ್ನ ಹಾಕ್ಬಿಟ್ಟು ತಿಂತೀನಿ. ಸಖತ್ತಾರತ್ತೆ. ಯಾರಿಗಾದ್ರು ಇಂಗ್ಲೀಷ್ ಮಫಿನ್ಸ್ ಗೊತ್ತಿಲ್ಲ ಅಂತಂದರೆ US ಅಲ್ಲಿ ಈ ಸೇಮ್ ಬರ್ಗರ್ ಥರ ಇರುತ್ತೆ, ಅಷ್ಟು ದಪ್ಪ ಇರಲ್ಲ, ಫ್ಲ್ಯಾಟ್ ಇರುತ್ತೆ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇರುತ್ತೆ ಬಟ್ ಓಪನ್ ಮಾಡ್ಬೋದು. ಅದನ್ನ ಸೇಮ್ ಟೋಸ್ಟ್ ಮಾಡಿಬಿಟ್ಟು ಬಟರ್ ಹಚ್ಚಿ ಇದನ್ನು ಹಾಕ್ಕೊಂಡು ತಿನ್ನೋದು. ಅದು ಬ್ರೇಕ್ಫಾಸ್ಟ್ ಥರ. ಅದಾದಮೇಲೆ ಮಂಗಳೂರು ಬನ್ಸ್ ಇದು. ಥ್ಯಾಂಕ್ ಯು ನವ್ಯಕ್ಕ. ಆಮೇಲೆ ಅದೇ ಕಾಫಿ ಫಿಲ್ಲೋದು ಮತ್ತು ಇನ್ನೂ ಎಷ್ಟು ಸಿಕ್ತು ನನಗೆ, ಆಲ್ರೆಡಿ 3, 4, 5 ಇದೆ. ಸೊ ಇದು ನಿಮಗೆ ಗೊತ್ತಾ, ನಾವೆಲ್ಲ ಸಣ್ಣವರಿದ್ದಾಗ ನ್ಯಾಚುರೋ ಅಂತ ಸಿಕ್ತಿತ್ತು, ಮ್ಯಾಂಗೋದು. ಅದು ಕಳಿಸ್ಯಾಳ ನಮ್ಮಕ್ಕ. ಮ್ಯಾಂಗೋ ಫ್ರೂಟ್ ಬಾರ್ಸ್ ಅದು ಕಳಿಸ್ಯಾಳೆ. ಆ್ಯಂಡ್ ಅಗೇನ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಡಾರ್ಕ್ ಫ್ಯಾಂಟಸಿ ಕಾಫಿ ಫಿಲ್ಸ್. ಎಲ್ಲ ನಂತರ ಕಾಫಿ ಫಿಲ್ಸ್ ಬಿಕಾಸ್ ಐ ಲವ್ ಕಾಫಿ, ಬ್ಲ್ಯಾಕ್ ಕಾಫಿ, ಎನಿಥಿಂಗ್ ರಿಲೇಟೆಡ್ ಟು ಕಾಫಿ ನಂಗೆ ತುಂಬ ಇಷ್ಟ. ಸೊ ಇದು 2 ಇದೆ, ಕಾಣಿಸ್ತಿರೋದು 2. ಆಮೇಲೆ ಇದು ಆ್ಯಕ್ಚುಲಿ ಸಂಕ್ರಾಂತಿಗೆ ಬರಬೇಕಾಗಿತ್ತು ಪಾರ್ಸಲ್ಲು. ಸೊ ನಮ್ಮ ಚಿಕ್ಕಮ್ಮ ಇದು ಮನೇಲಿ ಮಾಡಿ ವಿತ್ ಜಿಪ್ಲಾಕ್ಸ್ ಕಳಿಸಿದ್ದಾರೆ. ಎಳ್ಳು ಬೆಲ್ಲ. ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆಯಿತಾ? ಸೊ ಇದನ್ನ ತಿಂತೀನಿ. ಥ್ಯಾಂಕ್ ಯು ರಾಜಂಟಿ. ಮೇಲಿಟ್ಟಿದ್ದೀನಿ ಬೆಡ್ ಮೇಲೆ. ಓಕೆ. ಮತ್ತು ನನ್ನ ಫೇವ್ರೆಟ್ ಇದು ರಸ್ಕ್ ಗೊತ್ತಾ, ಇದು ಅಯ್ಯಂಗಾರ್ ಬೇಕ್ರಿದು, ಬ್ಯಾಂಗ್ಳೂರಲ್ಲಿ ಸಿಗುತ್ತೆ. ಇದು ನನ್ನ ಚಿಕ್ಕಪ್ಪ ನನಗೆ ತುಂಬ ಇಷ್ಟ ಅಂತ ಎಷ್ಟು ಗೊತ್ತಾ, 2 ಪ್ಯಾಕೆಟ್ಸ್ ಕಳಿಸಿದ್ದಾರೆ. ಥ್ಯಾಂಕ್ ಯು ರಾಜು ಮಾಮ, ಥ್ಯಾಂಕ್ ಯು ಸೋ ಮಚ್. 2 ಕಳಿಸಿದ್ದಾರೆ. ಐ ಥಿಂಕ್ ಇದು 1/2 kg ಇದು ಅನಿಸುತ್ತೆ. 2 ಕಳಿಸಿದ್ದಾರೆ. ಸೊ ಇದು ಬಟ್ಟೆ, ಅದು ನೋಡೋಣ. ಎಲ್ಲಕ್ಕಿಂತ ಮೇನು ಏನಂತ ಅಂದರೆ, ಇದು ನಮ್ಮ ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಮತ್ತು ನನ್ನ ಕಸಿನ್ ಪವನ್ ಅವರೆಲ್ಲ ಅಯ್ಯಪ್ಪ ಸ್ವಾಮಿದ ಮಾಲೆ ಹಾಕಿದ್ರು. ಅಲ್ಲಿ ಕೇರಳಕ್ಕೆ ಹೋದಾಗ ಅವರು ಇದು ಬಾನಾನಾ ಚಿಪ್ಸ್, ರಾ ಬನಾನದು ಅಲ್ಲಿ ಸಖತ್ತಾಗಿ ಸಿಗುತ್ತಲ್ಲ, ಕೊಕೊನಟ್ ಆಯಿಲಲ್ಲಿ ಫ್ರೈ ಮಾಡಿರ್ತಾರೆ, ಅದ್ರದ್ದು ನನಗೆ ತುಂಬ ಇಷ್ಟ ಅಂಥೇಳಿ ಕರೆಕ್ಟ್ ಟೈಮಿಗೆ ಅದು ನನಗೆ ಬಂದು ಸೇರಿದೆ. 2 ಪ್ಯಾಕ್. ಥ್ಯಾಂಕ್ ಯು ಎಲ್ಲರಿಗೂ. ತುಂಬ ಧನ್ಯವಾದಗಳು. ಆಯಿತಾ? ಇದನ್ನ ನಾನು ಇವಾಗ ಸೈಡಿಗೆ ಇಟ್ಬಿಡ್ತೀನಿ, ಜಾಗ ಇಲ್ಲ ಇಲ್ಲಿ. ಅಷ್ಟೊಂದು ಕಳಿಸಿದ್ರೆ, ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್. ತುಂಬ ಥ್ಯಾಂಕ್ಸ್. ಮತ್ತು ಇದು ನಮ್ಮ ಅಕ್ಕ ಶಿವಮೊಗ್ಗದಲ್ಲಿ ಯಾರ ಹತ್ರ ಮಾಡಿಸ್ತಾಳೆ ಗೊತ್ತಿಲ್ಲ, ಬಟ್ ಸಖತ್ತಾಗಿ ಮಾಡ್ತಾರೆ ಅವರು. ಆ ಆಂಟಿ ನಂಗೆ ಗೊತ್ತಿಲ್ಲ ಯಾರು ಅಂತ, ಬಟ್ ಯೂಶ್ವಲಿ ಅವ್ರ ಹತ್ರನೇ ಮಾಡಿ ನಿಪ್ಪಟ್ಟು ಕಳಿಸೋದು. ಚಕ್ಲಿನೂ ಕಳಿಸ್ತಿದ್ಲು, ಬಟ್ ಚಕ್ಲಿ ಕಳಿಸಿಲ್ಲ. ನನಗೆ ನಿಪ್ಪಟ್ಟು ಇಷ್ಟ, ನನಗೆ ಯಾವಾಗಾದರೂ ತಿನ್ನೋಕ್ಕೆ. ಸೊ ನಿಪ್ಪಟ್ಟು. ಆ್ಯಂಡ್ ಮತ್ತು ಕಿಸಾನ್ದು ಇನ್ನೊಂದು ಏನಂದರೆ ಕಟ್ಟಿ ಮೀಠಿ ಇಮ್ಲಿ ಖಜೂರ್ ಚಟ್ನಿ ಇದು. ಅದಾದಮೇಲೆ ಇನ್ನೊಂದು ತೀಖಿ ಲಸುನ್ ಮಿರ್ಚ್ ಚಟ್ನಿ. ನನಗೆ ಇದೆರಡು. ಓಕೆ. ಸೊ ಎಷ್ಟು ಕಳಿಸಿರಲ್ಲಪ್ಪ. ಆಮೇಲೆ ವಾವ್, ಇದು ನನ್ನ ಚಿಕ್ಕಮ್ಮ ಮಾಡಿರೋದು ಸಾಂಬಾರು ಪುಡಿ. ನಮ್ಮ ಮನೇಲಿ ಆಬ್ವಿಯಸ್ಲಿ ಎಷ್ಟೊಂದು ಜನದ ಮೇಲೆ ಮನೇಲೇ ಮಾಡ್ತಾರೆ. ಸೊ ಇದು ನನಗಂತೂ ನನಗೆ ಹೋಮ್ ಕುಕ್ಡ್ ಮೀಲೇ ಇರಬೇಕು. ನನಗೆ ಮನೆಯದೇ ಊಟ ದಿವಸ ಸಿಕ್ಬಿಟ್ರೆ ನಂಗೆ ತುಂಬ ಖುಷಿ. ಇದು ನಮ್ಮ ಚಿಕ್ಕಮ್ಮ ಮಾಡಿ ಫ್ರೆಶ್ ಮಾಡಿದ್ರು ಅನ್ಸುತ್ತೆ, ಮತ್ತೆ ತಿರ್ಗಾ ಕಳಿಸಿದ್ದಾರೆ. ಲಾಸ್ಟ್ ಪಾರ್ಸಲಲ್ಲಿ 2 ಕಳಿಸಿದ್ರು, ಇವಾಗ ಮತ್ತೆ ಕಳಿಸಿದ್ದಾರೆ. ಸೊ ಥ್ಯಾಂಕ್ ಯು ರಾಜಂತಿ. ಸೊ ಇದು ಸಾಂಬಾರು ಪುಡಿ ಸೈಡಿಗೆ ಇಡ್ತಾಯಿದ್ದೀನಿ. ಸೊ ಅದು ಒಡೆದೋಯ್ತು ಅನ್ನಲ್ಲ, ಇದು ಅವರೆಕಾಳ್ದು ಇಷ್ಟು ಬಿದ್ದಿದೆ, ಬಟ್ ಇಟ್ಸ್ ಓಕೆ. ಅದನ್ನ ಏನಿವಾಗ ಕೆಳಗೆ ಹಾಕಿ ತೋರಿಸ್ತೀನಿ. ಇದು ಏನು ಅಂತ ಅಂದರೆ ನಮ್ಮ ಅಕ್ಕ ಮನೇಲಿ ಮಾಡಿದ್ದು, ಅದು ಮಟ್ರಿ ಅಂತಾರಲ್ಲ ಗೊತ್ತಾ, ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಹೇಳಿ ನ್ಯಾಪ್ಕಿನ್ಸ್ ಎಲ್ಲ. ದಿಸ್ ಇಸ್ ಮಟ್ರಿ. ಆಯಿತಾ? ಸಖತ್ತಾಗಿದೆ. ಈಗಿನ ಊಟ ಮಾಡಿದ್ದೀನಲ್ಲ, 100% ತಿನ್ನೋಕ್ಕಾಗಲ್ಲ, ಬಟ್ ಐ ವಿಲ್ ಎಂಜಾಯ್ ಲೇಟರ್. ಚಂದ ಪ್ಯಾಕ್ ಮಾಡಿ ಕಳಿಸೋಣ ನಮ್ಮಕ್ಕ. ಥ್ಯಾಂಕ್ ಯು ನವ್ಯಕ್ಕ. ಸೊ ಇದೊಂದು ಆಯಿತಾ.
ಆಮೇಲೆ ಇದೇನು ಅಂತ ಗೊತ್ತಿಲ್ವಲ್ಲ, ಇವಾಗ ನನಗೆ ಶಕ್ತಿನೇ ಇಲ್ಲ ತಿನ್ನೋಕ್ಕೆ. ಇದು ಚಿಲ್ಲಿ ಪೀನಟ್ ಟೇಚಾ ಚಟ್ನಿ ಆವಾಗಲೇ ತೋರಿಸಿದ್ನಲ್ಲ, ಅದೇ ಥರ 2 ಕಳಿಸ್ಯಾಳೆ. ನೆಕ್ಸ್ಟ್ ಏನಿದೆ ಅಂತಂದರೆ ಹಲ್ದಿರಾಮ್ಸ್ದು ಪಂಚ್ ರತನ್ ಮಿಕ್ಸ್ ಡ್ರೈ ಫ್ರೂಟ್ ಫರಾಲಿ. ಇದು ಜಸ್ಟ್ ಹೇಳಿದ್ದೆ ನಮ್ಮ ಅಕ್ಕ ಪಾಪ ಕಳಿಸ್ಯಾಳೆ. ಆಮೇಲೆ ನನಗೆ ಈ ಹಲ್ದಿರಾಮ್ಸ್ದು ಯಾರಿಗಾರು ಸೇವ್ ಇಷ್ಟ ಅಂತಂದರೆ ಪ್ಲೀಸ್ ಇದನ್ನ ಹೋಗಿ ತೊಗೊಳ್ಳಿ, ಸಖತ್ತಾಗಿರುತ್ತೆ. ಈ ಎಸ್ಪೆಷಲಿ ಬೇರೆ ಕಂಟ್ರೋಲ್ ಇರೋರಿಗಂತೂ ಈ ಪಾನಿಪುರಿ ಮಸಾಲೆ ಪುರಿ ಮಾಡಿದಾಗೆಲ್ಲ ಮೇಲೆ ಹಾಕ್ಕೊತೀವಲ್ಲ ಸೇವ್ ಪುರಿ, ಅದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನ ಹತ್ರ ಒಂದೇ ಲಾಸ್ಟ್ ಪಾರ್ಸಲ್ ಕಳಿಸಿದ್ಲಲ್ಲ 2 ಪ್ಯಾಕೆಟ್, ಅದ್ರಲ್ಲಿ ಒಂದೇ ಉಳಿದಿತ್ತು. ಇವಾಗ ಇದು ಆ್ಯಕ್ಚುಲಿ ನನ್ನ ತಮ್ಮ ಸೋನು ಅವನು ಸಜೆಸ್ಟ್ ಮಾಡಿದ್ದು, ನಮ್ಮ ಚಿಕ್ಕಮ್ಮಂಗೆ ತುಂಬ ಇಷ್ಟ, ಅವನಿಗೂ ಇಷ್ಟ ಅಂಥೇಳಿ ನನಗೂ ಕಳಿಸಿದ್ದು ಲಾಸ್ಟ್ ಟೈಮ್. ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಐ ಲವ್ ಇಟ್. ಈ ಥರದ್ದು 3 ಕಳಿಸ್ಯಾಳೆ. ಆಯಿತಾ, 3 ಫೈನ್ ಸೇವ್. ಅದು ಇನ್ನು ಮತ್ತು ತಿರ್ಗಾ ಇದು ಮೈಲ್ಡ್ ಇನ್ಸ್ಟೆಂಟ್ ನೂಡಲ್ಸ್. ಓಕೆ, ಇನ್ನೇನು ಅಂತಂದರೆ ಅಗೇನ್ ಇದು ಮ್ಯಾಂಗೋ, ಗ್ವಾವಾ, ಲಿಚಿ, ಆರೆಂಜ್ ಮತ್ತು ರಾ ಮ್ಯಾಂಗೋ. ಆವಾಗಲೇ ತೋರಿಸ್ತಿದ್ನಲ್ಲ ನಾವೆಲ್ಲ ಸಣ್ಣವರಿದ್ದಾಗ ತಿಂತಾಯಿದ್ವಿ ಅಂತ, ನ್ಯಾಚುರೋದು. ಇದು ಅಸಾರ್ಟೆಡ್ ಫ್ರೂಟ್ ಬಾರ್ಸ್. ಇದನ್ನು ನಾನು ಯಾವತ್ತೂ ತಿಂದಿಲ್ಲ, ಜಸ್ಟ್ ನಾನು ಮ್ಯಾಂಗೋ ಅಷ್ಟೇ ತಿಂದಿರೋದು. ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಡನ್. ಅಗೇನ್ ಇದು ಆವಾಗಲೇ ತೋರಿಸಿದ್ನಲ್ಲ ಸೇಮ್ ಡ್ರೈ ಫ್ರೂಟ್ ಫರಾಲಿ ಅದು. ಆ್ಯಂಡ್ ನಮ್ಮ ಅಕ್ಕ ನನಗೆ ಇಷ್ಟ ಅಂತ ಹೇಳಿ 2 ಕಳಿಸ್ಬೋದಿತ್ತು, ಬಟ್ ಇದನ್ನು 4 ಕಳಿಸ್ಯಾಳೆ. ಆಯಿತಾ, ಇನ್ನೇನಿದೆ ಬಟ್ಟೆ ಅನಿಸುತ್ತೆ. ಇದೆಲ್ಲ ಬಟ್ಟೆ ನಾನು ನಿಮಗೆ ತೋರಿಸ್ತೀನಿ. ಬಟ್ಟೆ ಒಳಗಡೆನೂ ಕೇಳಲ್ಲ ಇವಳು, ಇಲ್ಲ ಅದು ಟ್ಯಾಗು. ಆಯಿತಾ, ಇದೊಂದು ಓಪನ್ ಮಾಡ್ತೀನಿ, ಏನು ಅಂತ ಗೊತ್ತಿಲ್ಲ ನನಗೆ. ಐ ಥಿಂಕ್ ಇದು ಚಿಲ್ಲಿ ಆಯಿಲ್ ಅನಿಸುತ್ತೆ. ನಾನು ಹೇಳಿದ್ದೆ ಅವಳಿಗೆ ಚಿಲ್ಲಿ ಆಯಿಲ್ ಕಳಿಸು ನನಗೆ ಅಂತ. ಲೆಟ್ಸ್ ಸಿ, ಇದನ್ನ ಓಪನ್ ಮಾಡ್ತೀನಿ. ಆಯಿತಾ, ಆಮೇಲೆ ನನ್ನ ಫೇವ್ರೆಟ್ ಲೆವಿಸ್ಟಾದು ಇನ್ಸ್ಟೆಂಟ್ ಕಾಫಿ. ಇಲ್ಲಿ ಲೆವಿಸ್ಟಾ ಈ ಥರದ್ದು ನನ್ನ ಖಾಲಿಯಾಗಕ್ಕೆ ಬಂದಿತ್ತು. ಸೊ 2 ಕಳಿಸಿಯಾಳೆ. ಆಮೇಲೆ ನಂಗೆ ಗೊತ್ತಿಲ್ಲ, ಆವಾಗಲೇ ಅಂದ್ಕೊಂಡೆ ನಾನು ಇದು ಬಂದುಬಿಟ್ಟು ಮೋತಿಚೂರ್ ಅಂತ ಇದು, ಬಟ್ ಇಷ್ಟು ದೊಡ್ಡದ್ರಲ್ಲಿ ಏನು ಕಳಿಸೇಳಿ ಗೊತ್ತಿಲ್ಲ ಅವಳು ಕಾಂತಿ ಸ್ವೀಟ್ಸಲ್ಲಿ. ಸೊ ಐ ಹ್ಯಾವ್ ಟು ಚೆಕ್, ನಂಗೆ ಗೊತ್ತಿಲ್ಲ ಏನು ಅಂತ. ಸೊ ನೋಡ್ತೀನಿ ಏನು ಅಂತ, ಯಾವ ಸ್ವೀಟ್ ಅಂತ. ಮತ್ತು ಇನ್ನೊಂದು ಅದೊಂದು ಗ್ವಾವಾದು ನ್ಯಾಚುರೋ, ಅದು ಬಿದ್ದೋಗಿದೆ, ಅದು ತಿಂತೀನಿ. ಆಯಿತಾ, ಆಮೇಲೆ ಇನ್ನೊಂದೇನು ಕಳಿಸಿ ಲಾಸ್ಟ್ ಆಯಿತಾ, ಇದು ಲಾಸ್ಟ್. ಇದೆಲ್ಲ ನಮ್ಮ ಶಿವಮೊಗ್ಗದು. ನನ್ನ ಕ್ಯಾಮ್ರಾನ ಈ ಕಡೆ ಆಯಿತು. ಹೋಲ್ಡ್ ಆನ್. ಇದು ನಮ್ಮ ಶಿವಮೊಗ್ಗದು, ಎಲ್ಲರಿಗೂ ಗೊತ್ತಿರುತ್ತೆ, ಶ್ರೀ ಗಣೇಶ್ ಸ್ವೀಟ್ ಹೌಸ್ ಅಂತ. ಅದ್ರದ್ದು ಬೂಂದಿ ಖಾರ ಈ ಬಿಸಿಬೇಳೆ ಬಾತಿಗೆಲ್ಲ ಪರ್ಫೆಕ್ಟ್. ಆ ಥರದ್ದು 1-2. ಆಮೇಲೆ ಇದು ಯಾವುದಿದು ಘಾಟಿ ಅಂತಾರಲ್ಲ, ಅದೇ ಅನ್ಸತ್ತಿದು ಘಾಟಿ 2. ಅದಾದಮೇಲೆ ಶಂಕರಪೊಳೆ 1. ಮತ್ತು ಇದು ಈ ಸತಿ ಪೇಡ ಇಟ್ಟೇಳೆ ಫಾರ್ ಸಮ್ ರೀಸನ್. ನಾನು ಸ್ವೀಟ್ ತಿನ್ನಲ್ಲ, ನಂಗೆ ಮೋತಿಚೂರು ತುಂಬ ಇಷ್ಟ, ಬಟ್ ಪೇಡ ನಮ್ಮ ಅಕ್ಕ ಕಳಿಸೇಳ, ಅದಕ್ಕೋಸ್ಕರ ತಿಂತೀನಿ. ಥ್ಯಾಂಕ್ ಯು ನಮ್ಮಕ್ಕ. ಅದಾದಮೇಲೆ ಇದು ಸುಮ್ಮನೆ ಹಾಗೆ ಮಿಕ್ಸರ್, ಏನಕ್ಕಾದರೂ ತಿನ್ನಲಿ ಅಂತ. ನಾನು ತಿನ್ನಲ್ಲ ಇದೆಲ್ಲ ಜಾಸ್ತಿ, ಬಟ್ ಅದಕ್ಕೋಸ್ಕರ. ಸೊ ಇದು ಬಂದುಬಿಟ್ಟು ನೀವೆಲ್ಲ ಹೊರನಾಡು ಹೋಗಿದ್ರೆ ಅಲ್ಲೂ ಸಿಗುತ್ತೆ, ಶಿವಮೊಗ್ಗದಲ್ಲೂ ಸಿಗ್ಬೋದೇನೋ ನಂಗೆ ಗೊತ್ತಿಲ್ಲ, ಬಟ್ ಇದು ನಂಗೆ ತುಂಬ ಇಷ್ಟ. ನಿಂಬೆ ಹಣ್ಣಿಂದು ಈ ಥರ ಸಿಗುತ್ತಲ್ಲ ಸಿಪ್ಪೆ, ಊಟ ಆದಮೇಲೆಲ್ಲ ತಿನ್ನೋಕ್ಕೆ ಡೈಜೆಷನ್, ಬಟ್ ಸಕ್ಕತ್ತಾಗಿರುತ್ತೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ತೊಗೊಂಡು ಇಟ್ಕೊಂಡಿದ್ಲು, ಅವಳು ನಮ್ಮ ಮನೆಗೆ ಕಳ್ಸೋಕ್ಕಾಗಲಿಲ್ಲ. ನಮ್ಮ ಅಕ್ಕ ಅಂದೋದಕ್ಕೆ ನನ್ನ ಹತ್ರ ಇದೆ, ನಾನು ತಂದಿರೋದು, ನಾನು ಇನ್ನೀಗ ಕಳಿಸ್ತೀನಿ ಅಂತ. ಇಷ್ಟ. ಇವಾಗ ಬಟ್ಟೆ ಬಿಟ್ಟರೆ
ಇದೊಂದು ಓಪನ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಸೊ ಹೆಂಗೋ ಬಿಚ್ಚಿದೆ ಕಷ್ಟಪಟ್ಟು. ಇದು ಸ್ಪೈಸಿ ಆಯಿಲು, ಚಿಲ್ಲಿ ಆಯಿಲ್. ನಾನು ಓದಕ್ಕೆ ಬಂದಾಗ ಇಲ್ಲಿ ಸ್ಪೈಸಿ ಅಷ್ಟೊಂದು ಸಿಗ್ತಿದ್ದಿಲ್ಲ ಏನೋ. ಅವಾಗ ನಮ್ಮ ಅಕ್ಕ ಇಂಡಿಯಾದಿಂದ ಇದು ಕಳಿಸ್ತಾ ಇದ್ಲು. ಯಾರಿಗಾರು ಇಷ್ಟ ಇದ್ದರೆ ಪ್ಲೀಸ್ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಯಿತಾ, ಇಷ್ಟು ಆಯಿತು. ಫಾರ್ ಸಮ್ ರೀಸನ್ ನನ್ನದು ಈ ಬಾಕ್ಸ್ದು ಇದಿದೆಯಲ್ಲ ಕ್ಯಾಮ್ರಾ ಅಲ್ಲಾಡಿಸ್ತಾ ಇದೆ. ಆಮೇಲೆ ಇದು ಐ ಥಿಂಕ್ ಕುರ್ತಾ ಸೆಟ್ ಅನ್ಸುತ್ತಿದ್ದು. ಎಷ್ಟು ಸಖತ್ತಾಗಿದೆ ಅಂತಂದರೆ ನಮ್ಮಕ್ಕ ಪ್ರೈಸ್ನೂ ಕೂಡ ತೆಗ್ದಿಲ್ಲ, ಹಂಗೆ ಕಳಿಸ್ಯಾಳೆ ಪಾಪ. ತೊಗೊಂಡಿರೋದ್ರಲ್ಲದೆ ಇದನ್ನು ಕಟ್ ಮಾಡಬೇಕಿತ್ತು ಅವಳು ಪಾಪ. ಓ ವಾವ್, ಶಾರ್ಟ್ ಕುರ್ತಿ ಸಖತ್ತಾಗಿದೆ ಇದು. ನಾನು ಹಾಕ್ಕೊಂಡಾಗ ತೋರಿಸ್ತೀನಿ ಆಯಿತಾ. ತುಂಬ ಚೆನ್ನಾಗಿದೆ. ಇದಕ್ಕೆ ದಿಸ್ ಇಸ್ ಬ್ಯೂಟಿಫುಲ್. ಇದಕ್ಕೆ ಈ ಥರ ಪ್ಯಾಂಟ್ಸ್, ಸ್ಟ್ರೇಟ್ ಪ್ಯಾಲಜೋ ಅನ್ಸುತ್ತೆ ಅದು ಆಯಿತಾ. ನಾನು ಕ್ಲೀನಾಗಿ ಹ್ಯಾಂಗರಲ್ಲಿ ಹಾಕಿಡ್ತೀನಿ. ಸೊ ಹೀಗೆ ಬೆಡ್ ಮೇಲೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಕಟ್ ಮಾಡೋಣ. ಇದೆಲ್ಲ ಬ್ಯಾಂಗ್ಳೂರಲ್ಲಿ ತೊಗೊಂಡು ಕಳಿಸಿರೋದು. ಇವಾಗ ಆ್ಯಕ್ಚುಲಿ ತೊಗೊಂಡಿದ್ದಲ್ಲ ಅವಳು, ಬೈದುವೆ ಇದನ್ನು ತೊಗೊಂಡು ಒಂದು 2 months ಆಯಿತು. ನಮ್ಮ ನವ್ಯಕ್ಕ ಮತ್ತು ನಂದು ಇನ್ನೊಬ್ಳು ಅಕ್ಕ ದಿವ್ಯಾ ಅಕ್ಕ, ಡಿಂಪಕ್ಕ, ಅವರಿಬ್ರು ಹೋಗ್ಬಿಟ್ಟು ಶಾಪಿಂಗ್ ಮಾಡಿ ಇಟ್ಟಿದ್ರು. ಕಳ್ಸೋಕ್ಕೆ ಲಾಸ್ಟ್ ಅವ್ರು ಪಾರ್ಸಲ್ ಕಳಿಸಿದ್ದು ನನ್ನ ಬರ್ಡೇ ಟೈಮಲ್ಲಿ, ಅಕ್ಟೋಬರಲ್ಲಿ ಕಳಿಸಿದ್ದು. ಅದಾದಮೇಲೆ ಇವಾಗಲೇ ಸಂಕ್ರಾಂತಿ ಕಳಿಸ್ತಿರೋದು. ಸೊ ಅದ್ರ ಜೊತೆಗೆ ಇದು ಕಳಿಸಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ಪೌಡರ್ ಪಿಂಕ್ ಅಂತ ಹೇಳ್ಬಹುದು. ಇದು ಅಷ್ಟೇ, ತುಂಬ ಉದ್ದ ಅಲ್ಲ, ಪ್ರೈಟಿ ಎಕ್ಸ್ಟ್ರಾ ಸ್ಮಾಲ. ಇದು ಸ್ಮಾಲ್, ಸ್ವಲ್ಪ ಲೂಸ್ ಆಗಬಹುದು ಅನಿಸುತ್ತೆ, ನೋಡೋಣ ಆಯಿತಾ. ಅದಾದಮೇಲೆ ವಾವ್, ಇದು ದುಪ್ಪಟ ಇದೆ. ಡ್ಯಾಮ್, ತುಂಬ ಚೆನ್ನಾಗಿದೆ ಇದು. ಇದು ದುಪ್ಪಟ ಕಲರ್ ಗೊತ್ತಾಗ್ತಿದೆಯಾ ನಿಮಗೆ? ತುಂಬ ಚೆನ್ನಾಗಿದೆ, ಪರ್ಫೆಕ್ಟ್. ಅದಾದಮೇಲೆ ಇದು ಇದು ಶರಾರಾ ಪ್ಯಾಂಟ್ ಥರ, ಈ ಥರ ಪ್ಯಾಂಟ್. ಸೊ ಇದೆಲ್ಲ ಕ್ಲೀನಾಗಿ ಹ್ಯಾಂಗರಲ್ಲಿ ಹಾಕಿಡ್ತೀನಿ ಆಯಿತಾ. ಅದಾದಮೇಲೆ ಇನ್ನೇನು ಕಳಿಸಿ ಹೇಳೋಳು, ನೈಟ್ ಡ್ರೆಸ್ ಕಳಿಸ್ತೀನಿ ಅಂತಿದ್ಲು. ಓ ವಾವ್, ನೈಟ್ ಡ್ರೆಸ್ ಇದೆಲ್ಲ ಸಖತ್ತಾಗಿದೆ. ಇದನ್ನು ನಾನು ಬಿಟ್ಟರೆ ಹೊರಗೆ ಹಾಕೊಂಡು ಹೋಗ್ತೀನಿ, ಇಲ್ಲೇ ಎಲ್ಲಾದರೂ. ಇದು ಪ್ಯಾಂಟ್ ಈ ಥರ, ಮತ್ತು ಇದು ನೈಟ್ ಡ್ರೆಸ್, ಐ ಥಿಂಕ್ ನೈಟ್ ಡ್ರೆಸ್ ಇದು ಈ ಥರ. ಓಕೆ, ನೈಟ್ ಡ್ರೆಸ್ ಅನ್ಸುತ್ತೆ ಇದು. ಅದೊಂದು ನೈಟ್ ಡ್ರೆಸ್ಸು. ಆಮೇಲೆ ಇನ್ನೊಂದೇನು ಕಳಿಸೋಣ, ಜಸ್ಟ್ ಒಂದು ಸಿಂಪಲ್ ಟಾಪ್. ತಿರ್ಗಾ ಇದು ನೈಟ್ ಡ್ರೆಸ್ ಅನಿಸುತ್ತೆ. ವಾವ್, ಇದು ಪ್ರಿಂಟ್ ತುಂಬ ಚೆನ್ನಾಗಿದೆ, ಪ್ರೀಟಿ ಪಿಂಕ್. ಇಲ್ಲಿ ಈ ಥರ, ಇದು ಎಕ್ಸ್ಟ್ರಾ ಸ್ಮಾಲ್, ನನಗೆ ಪರ್ಫೆಕ್ಟ್ ಆಗುತ್ತೆ ಇದು. ಮತ್ತು ಪ್ಯಾಂಟ್. ಸೊ ಎಲ್ಲ ತೋರಿಸಿದ್ದೀನಿ ಆಯಿತಾ. ಕಂಫರ್ಟಬಲಾಗಿ ಕುತ್ಕೊತೀನಿ, ಎಲ್ಲ ತೋರಿಸಾಯಿತು. ಸ್ವೀಟ್ ಯಾವುದು ಅಂತ ಒಂದೇ ಓಪನ್ ಮಾಡಿಲ್ಲ ನಾನು. ಐ ಥಿಂಕ್ ಮೋತಿಚೂರ್ ಮತ್ತು ಫೇನಿ ಇರ್ಬೋದಾ, ನಂಗೆ ಗೊತ್ತಿಲ್ಲ. ಫೇನಿ ಇರೋಕ್ಕೆ ಸಾಧ್ಯ ಇಲ್ಲ, ಬಟ್ ಗೊತ್ತಿಲ್ಲ. ಬಟ್ ಎನಿವೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಾನು ನೋಡ್ತಾ ಇರೋ ಪ್ರಕಾರ ಅನಾಲಿಟಿಕ್ಸಲ್ಲಿ ಅದರಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಹೇಳಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಮತ್ತು I'll see you guys. Bye bye.